ಈಗ ಗೊತ್ತಾಯ್ತು ನಿಮ್ಮ ಮನೇಲಿ AC ಹಾಕಿಲ್ಲ ಅಂತ. ಯಾಕೆ? ಇದು ನೋಡ್ಕೊಂಡ್ರೆ ಗಾಳಿ ಎಲ್ಲಾ ಕಡೆ ಹರಡುತ್ತೆ. ಇದು ಆರಾಮಾಗಿದೆ, ಅನು ಫ್ರೀ ವಾಕ್ ಆರಾಮಾಗಿದೆ. ಸೂಟ್ ಹಾಕೊಂಡ್ರೆ ಕುದುರೆಗೆ ಲಾಯ ಕಟ್ಟಿರೋ ಹಾಗಿರುತ್ತೆ. ಇದು ನೋಡು, ಆರಾಮ್. ಸರ್, ಇದು ಲುಂಗಿ ಮಹಿಮೆನಾ? ಏನೇನೋ ಮಾತಾಡ್ತಿದ್ದೀರಾ. ಒಂದ್ ನಿಮಿಷ. ಏನಮ್ಮಿ, ಹೆಂಗವನಿ? ಸಕ್ಕತ್ತಾಗಿದ್ಯಾ ಗುರು? ಸರ್, ಒಂದ್ ಸೆಲ್ಫಿ. ಓಕೆ. ಹೇಗಿದೆ? ಸಖತ್ತಾಗಿದೆ ಗುರು. ವಾವ್ ಸರ್, ಲುಕಿಂಗ್ ಮಾಸ್. ಅನು, ಏನೇ ಇದೆಲ್ಲ? ಹೇಗಿದೆ ನಮ್ಮ ಹೊಸ ಲುಕ್? ಸಖತ್ತಾಗಿದೆ. ಅನು, ಇವತ್ತು ಊಟಕ್ಕೆ ನಾವು ಹೊರಗಡೆ ಹೋಗೋಣವಾ? ಊಟದ ಮಾತು ಎತ್ತದ್ರೆ ನಾನು ಹೊಟ್ಟೆ ಬಿಡ್ತೀನಿ. ಸರ್, ನೀವು ನೋಡ್ತಿದ್ರೆ ನಾನು ಈಗಲೇ ಇಮಿಡಿಯೇಟ್ ಆಗಿ ನಾನು ಲುಂಗಿ ಉಟ್ಕೋಬೇಕನ್ನಿಸ್ತಿದೆ. ನಮ್ಮ ಮಾವನವ್ರದ್ದು ಇನ್ನೊಂದು ಇರ್ಬೇಕಲ್ಲ, ನೋಡ್ತೀನಿ. ಅಯ್ಯೋ ಸರ್, ಸುಮ್ನಿರಿ. ಇವನೊಬ್ಬ. ನೀವೇನಾದ್ರೂ ಪಬ್ಲಿಕ್ ಅಲ್ಲಿ ಈ ತರ ಕಾಣಿಸ್ಕೊಂಡ್ರೆ ನಾಳೆಯಿಂದ ಗಂಡ ಇಟ್ಲೆಲ್ಲ ಕಾಲೇಜ್ಗೆ ಲುಂಗಿ ಹಾಕೊಂಡು ಹೋಗ್ಬಿಡ್ತಾರೆ. ಲುಂಗಿ ಟ್ರೆಂಡ್ ಆಗ್ಬಿಡುತ್ತೆ. ಇದು ಯಾಕೋ ಅತಿ ಆಯ್ತು. ಹಂಗೇನಿಲ್ಲ ಸರ್, ಅನು ತೆಗ್ದಿರೋ ಫೋಟೋ ಹಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ಲಿ, ಹಿಂಗ್ ಹಾಕೋ ತಕ್ಷಣ ಹಂಗ್ ನ್ಯೂಸ್ ಆಗ್ಬಿಡುತ್ತೆ. ಅನು, ಊಟ ಬೇಡ, ಅಟ್ಲೀಸ್ಟ್ ಚಾಟ್ಸ್ ಆದ್ರೂ ತಿನ್ಕೊಂಬರಣ್ವಾ? ತಿನ್ನೋದೊಂದು ಬಿಟ್ರೆ ನಾನು ಯಾವ್ದಕ್ಕೂ ರೆಡಿ. ಸರಿ ಸರಿ, ಅಟ್ಲೀಸ್ಟ್ ಒಂದ್ ವಾಕ್ ಆದ್ರೂ ಹೋಗ್ ಬರಣ್ವಾ? ಓಕೆ, ಫೈನ್. ಬನ್ನಿ. ಒಂದ್ ನಿಮಿಷ, ನಾನು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬರ್ತೀನಿ. ಓಕೆ. ಯು ಆರ್ ಲುಕಿಂಗ್ ಸೂಪರ್ ಸರ್. ಥ್ಯಾಂಕ್ ಯು. ಸರ್, ಲುಂಗಿಲಿ ನೀವೊಂಥರ ಕ್ಯೂಟ್ ಆಗಿ ಕಾಣಿಸ್ತಿದ್ದೀರಾ. ಹೌದಾ? ಹಾಗಾದ್ರೆ ನಾಳೆಯಿಂದ ಆಫೀಸ್ಗೆ ಲುಂಗಿ ಉಟ್ಕೊಂಡೇ ಹೋಗ್ಲಾ? ಅಯ್ಯೋ ಬೇಡ ಅಪ್ಪ, ಊರ್ ಹೆಣ್ಮಕ್ಳೆಲ್ಲ ನನ್ ಗಂಡನ್ ಕಣ್ಣು ಹಾಕೋದು ನಂಗೆ ಇಷ್ಟ ಆಗಲ್ಲ. ರಮ್ಯಾ, ಲುಂಗಿ ಉಟ್ಕೊಂಡ್ರೆ ಹುಡುಗಿರ್ ಬೀಳ್ತಾರ? ನಿನ್ನಂತವ್ರಿಗಲ್ಲ, ಆರ್ಎಸ್ಆರ್ ಮಾತ್ರ. ಯಾಕೋ ಜ್ಞಾಪಕ ಬಂತು ರಮ್ಯಾ, ಹೇಗೋ ಆರ್ಯ ಸರ್ ಊಟ ಮಾಡಿಲ್ವಾ, ನಮ್ಮ ಮಾಮೂಲಿ ಬೀಡ ಅಂಗಡಿಗೆ ಹೋಗೋಣ. ಆಹಾ, ಅಲ್ಲಿ ಬೀಡ ತಿಂತಿದ್ರೆ ಮಲ್ನಾಡ್ ಅಡಿಕೆ ಮೈಸೂರು ವಿಲೆದಲೆ ಬೇರೆ ತಾರೆ ಕೆಂಪು ಅಂತ ರಾತ್ರೆಲ್ಲ ಹಾಡಾಡ್ಬೋದು. ಬನ್ನಿ ಬನ್ನಿ ಬನ್ನಿ. ಬನ್ನಿ ಬನ್ನಿ, ಇದೇ ಅಂಗಡಿ. ನಮಸ್ಕಾರ. ನಾವು ನಮಸ್ಕಾರ ಸಂಪತ್. ಅಣ್ಣ, ನಮ್ ಹೊಸ ಮಧುಮಕ್ಳಿಗೆ ಮಲ್ನಾಡ್ ಅಡಿಕೆ ಮೈಸೂರು ವಿಳ್ಳೆದೆಲೆ ಸ್ಪೆಷಲ್ ಹನಿಮೂನ್ ಪಾನ ಕೊಡಿ. ಹಾಗೆ ನಮ್ಗೆ 2 ಪಾನು, ಟೋಟಲ್ 4 ಪಾನು. ಸರಿಯಪ್ಪ. ಹನಿಮೂನ್ ಸ್ಪೆಷಲ್ ಅಂತಾನು ಇದೆ. ಆದ್ರೆ ಒಂದು ಕಂಡೀಷನ್ ಇದೆ, ನಾನು ಕೊಡೋ ಪಾನ ಇಬ್ರು ಹಂಚ್ಕೊಂಡು ತಿನ್ಬೇಕು. ಆಗ್ಲೇ ಅದು ಪವರ್ ಗೊತ್ತಾಗ
ನನ್ಗೆ ಓಂ ಪಾನ್ ಕೊಡಿ, ಇವಳಿಗೆ ಚೆಲುವಿನ ಚಿತ್ತಾರ ಪಾನ್ ಕೊಡಿ. ಇಲ್ಲ ಇಲ್ಲ, ನಂಗೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಕೊಡಿ. ಇಷ್ಟೊಂದೆಲ್ಲ ವೆರೈಟಿ ಸಿಗತ್ತಾ? ಅಯ್ಯೋ ಸರ್, ಇನ್ನ ತುಂಬಾ ವೆರೈಟಿ ಇದೆ. ನೀವ್ ಹೂ ಅನ್ನಿ, ಆರ್ಯ ಅನುರಾಗ ಅಂತ ಒಂದು ಹೊಸ ಪಾನ್ ಹಾಕ್ಸ್ಬಿಡಂಬಿಡಿ. ಸಂಪತ್, ಗೊತ್ತಾಯ್ತು ಅಣ್ಣ, ಬೇಗ ಹಾಕೋಣ. ನಿನ್ಗೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಪಾನೇ ಸಿಗತ್ತೆ ಬಿಡು, ತಲೆ ಕೆಡ್ಸ್ಕೊಬೇಡ. ಇಬ್ರು ಹಂಚ್ಕೊಂಡು ತಿನ್ಬೇಕು. ಬೇಡ ತಗೊಳ್ಳಿ, ಪರವಾಗಿಲ್ಲ, ನಿಮ್ಗೆ ಅವ್ನು ಬೇರೆ ಮಾಡ್ಕೊಡ್ತೀನಿ. ತಗೊಳ್ಳಿಮ್ಮ. ಸ್ವಲ್ಪ ಓಂ ಪಾನ್ ತಗೊಳಪ್ಪ, ನಿನ್ಗೆ ತಗೊಳಮ್ಮ. ನೀ ಲವ್ ಸ್ಟೋರಿ ಪಾನು. ಅಣ್ಣ, ದುಡ್ಡು ಮಾತ್ರ ಇವ್ರ ಹತ್ರ ಇಸ್ಕೋಬೇಡಿ, ನಾನ್ ಕೊಡ್ತೀನಿ. ಗೊತ್ತು, ಸುಬ್ಬು, ಅನು ಇಷ್ಟೊತ್ತು ಎಲ್ಲಿಗೆ ಹೋದ್ಲು? ನೀನ್ ಒಳ್ಳೆ ಅನೂನು ರಮ್ಯಾ ಇಬ್ರೇ ಇಷ್ಟೊತ್ತಲ್ಲಿ ಹೋಗಿದಾರೇನೋ ಅನ್ನೋ ಹತ್ರ ಮಾತಾಡ್ತಿದ್ಯಲ್ಲೇ. ಅಳಿಯಂದ್ರು ಜೊತೆಲಿಲ್ವಾ? ಪಾಪ ಇಂಥ ರಾತ್ರಿಗಳಲ್ಲಿ ಅಳಿಯಂದ್ರಿಗೆ ಈ ತರ ಎಲ್ಲ ಓಡಾಡೋ ಅವಕಾಶ ಮತ್ತೆ ಸಿಗುತ್ತಾ? ಅದು ಸರಿನೇ. ನಾವು ಮಲ್ಕೊಳ್ಳೋದಿಕ್ಕೆ ಆಚೆ ಹಾಸ್ಕೊಳ್ಳೋಣ. ಒಂದು ನಿಮಿಷ. ಸರಿ, ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಸರ್. ಗುಡ್ ನೈಟ್. ಗುಡ್ ನೈಟ್. ಬಾಯ್ ಸರ್. ಅನ್ನು, ತವ್ರ ಮನೇಲಿ ಇದು ಮೊದಲನೇ ರಾತ್ರಿ. ಅದು ಅಳಿಯಂದ್ರೆ ಬಂದ್ರ? ನಿಮ್ಗೆಲ್ಲ ಹಾಸಿ ವ್ಯವಸ್ಥೆ ಮಾಡಿದೀನಿ, ನೆಮ್ಮದಿ ನಿದ್ದೆ ಮಾಡಿ. ಅನು, ಕುಡಿಯೋದಕ್ಕೆ ನೀರ್ನ ಅಲ್ಲೇ ಇಟ್ಟಿದ್ದೀನಿ ನೋಡಮ್ಮ. ನೀವೆಲ್ಲಿ ಹೊರಟ್ರಿ? ಸರ್, ನಾವು ಹೊರಗಡೆ ಆರಾಮಾಗಿ ಮಲ್ಬಿಡ್ತೀವಿ. ಆರಾಮಾಗಿ ಆಚೆ ಕಡೆ ಮಲ್ಕೋತೀರಾ? ಇಲ್ಲ ಮಾವನವ್ರೆ, ಇದು ಸರಿಯಲ್ಲ. ಅಳಿಯ ಬಂದ ತಕ್ಷಣ ಅತ್ತೆ ಮಾವ ಹೊರಗಡೆ ಮಲ್ಕೊಳ್ಳೋ ತರ ಆಯ್ತು ಅಂತ ಜನ ಅನ್ಕೊಳ್ತಾರೆ. ಜನ ಅನ್ಕೊಳ್ಳೋದೇನ್ ಬಂತು? ಯಾರು ಏನೇ ಅನ್ಕೊಂಡ್ರು ನನ್ನ ಮನಸ್ಸಿಗೆ ಇದು ಒಪ್ಪಲ್ಲ. ಅಯ್ಯೋ ಅಳಿಯಂದ್ರೆ, ನೀವೇನ್ ಎಲ್ಲದಕ್ಕೂ ಹೀಗೆ ಹೇಳ್ತೀರಾ? ನಿಜ ಹೇಳ್ಬೇಕಂದ್ರೆ ನಮ್ಗೆ ಹೊರಗಡೆ ಮಲ್ಕೊಳ್ಳೋದಕ್ಕೆ ತುಂಬಾ ಇಷ್ಟ. ಸರಿ, ಹಾಗಾದ್ರೆ ನಾನು ಹೊರಗಡೆನೆ ಮಲ್ಕೋತೀನಿ. ಯಾಕೆ ಗಾಬರಿ ಆಗ್ತೀರಾ? ಈ ತರ ಎಲ್ಲ ಹಠ ಮಾಡ್ಬೇಡಿ ನೀವು, ಸುಮ್ನೆ ಮಲ್ಕೊಳ್ಳಿ.
ನಿಮ್ಗೆ ಅರ್ಥ ಆಗಲ್ಲ. ಸುಮ್ಮನೆ ಹೇಳಿದ್ರೆ ನೀವು ನಡಿ. ಅಲ್ಲ ಮಾವನವ್ರೆ, ಮಾವನವ್ರೆ, ಅತ್ತೆ. I'm sorry, ಅನು. ಒಂದ್ ನಿಮಿಷ ಬಂದೆ. ಏನ್ ಮಾಡ್ತಿದೀಯಾ? ಸರ್, ನಿಮಗ್ ನಿದ್ದೆ ಬರ್ತಿಲ್ಲ ಅಲ್ವಾ? ನಮ್ಮನೆ ಫ್ಯಾನ್ ಹೀಗೆ ಸರ್, ಯಾವಾಗ್ಲೂ ಸದ್ ಮಾಡ್ತಾನೆ ಇರುತ್ತೆ. ಫ್ಯಾನ್ಸ್ ಅಂದ್ರೆ ಸದ್ ಮಾಡ್ಲೇಬೇಕಲ್ವಾ? ಅಭಿಮಾನ ಇನ್ ಹೇಗ್ ತೋರಿಸ್ತಾರೆ? ಯಾಕೆ? ಎಲ್ರಿಗಿಂತ ನಾನ್ ನಿಮ್ ದೊಡ್ಡ ಅಭಿಮಾನಿ. ನಾನ್ ಸೈಲೆಂಟ್ ಆಗಿಲ್ವಾ? ನೀವಿಲ್ ಮಲ್ಕೊಳ್ಳಿ, ನಾನ್ ನಿಮಗ್ ಗಾಳಿ ಬೀಸ್ತೀನಿ. ಈಗ ತಂಪಾಗಿದೆ. ಯಾಕೆ? ರಾತ್ರಿ ಪೂರ್ತಿ ನಿನ್ ಕಾಲ್ ಮೇಲೆ ಮಲ್ಕೊಂಡು ನಿನ್ನ ಕಾಲ್ ನೋವು ಕೊಡೋಕೆ ಇಷ್ಟ ಇಲ್ಲ ನನಗೆ. ನೀನ್ ಮಲ್ಕೊ. ಸರ್, ನೀವ್ ನಿದ್ದೆ ಮಾಡಿಲ್ಲ ಅಂದ್ರೆ ನಂಗೂ ನಿದ್ದೆ ಬರಲ್ಲ. ಹಾಗಾದ್ರೆ ಏನ್ ಮಾಡೋಣ? ನನ್ನ ಹತ್ರ ಒಂದ್ ಐಡಿಯಾ ಇದೆ. ಏನು? ಬನ್ನಿ ಹೇಳ್ತೀನಿ. ಅರೆ ಎಲ್ಲಿಗೆ? ಅರೆ, ನೀವ್ ಮಾತ್ರ ನಂಗೆ ಸರ್ಪ್ರೈಸ್ ಕೊಡ್ಬೇಕಾ? ನಾನು ನಿಮ್ಗೊಂದ್ ಸರ್ಪ್ರೈಸ್ ಕೊಡ್ತೀನಿ. ಬನ್ನಿ. ಹೇಳಿ ಹೇಳಿ. ಬಂದು ಬಂದು. ಹೃದಯವ ಕಳೆಯುವ ಹಸಿ ಬಿಸಿ ಅನುಭವ, ಒಂಚೂರು ಸ್ಪರ್ಶ, ಒಂಚೂರು ಹೂಹೆ, ಒಂಚೂರು ಗಂಧ, ಒಂಚೂರೆ ಮಾಯೆ, ಮುದ್ದಾಗಿ ಸೇರಿ ನನ್ನಲ್ಲಿ ಹೀಗೊಂದು ಜಾದು ತುಂಬಾ ಜೋರು. ಪ್ರೇಮಕ್ಕೆ ಕಣ್ಣಿಲ್ಲ ಅಂತ ಅಂದೋರ್ಯಾರು.
ಕಾರ್ ಪಕ್ಕ ನಿಂತು ಹೋಗಿ ಕಾಣುತ್ತಲ್ವ ನಿನಗೆ? ಅದೆಷ್ಟು ಕರೆಕ್ಟ್ ಆಗಿ ಹೇಳಿದ್ರಿ. ನಮ್ಮ ಹುಡುಗಿ ಬಗ್ಗೆ ನಮಗ್ ಗೊತ್ತಿಲ್ವಾ? ಇಲ್ಲಿ ಎಷ್ಟೊಂದು ನೆನ್ಪುಗಳಿದೆ ಅಲ್ವಾ? ಅದೆಲ್ಲ ನೆನಪು ಮಾಡ್ಕೊಂಡಾಗ ನಾವೆಷ್ಟು ದೂರ ಬಂದಿದ್ದೀವಿ ಅಂತ ಅನ್ಸುತ್ತಲ್ವಾ? ನಿಜ ಸರ್. ಈ ಹೊತ್ತಲ್ಲಿ ಒಂದ್ ಮಾತು ಕೊಡೋಣವಾ? ಮಾತಾ? ಏನಂತ? ಎಂಥದ್ದೇ ಸಂದರ್ಭ ಎದುರಾದ್ರೂ ನಾವು ಒಬ್ರನ್ನೊಬ್ರು ಬಿಟ್ಟು ಕೊಡಲ್ಲ, ಬಿಟ್ಟು ಹೋಗಲ್ಲ. ಸರ್, ಇದೇನು ಸಡನ್ ಆಗಿ ಈ ಮಾತು ಹೇಳ್ತಿದ್ದೀರಾ? ಗೊತ್ತಿಲ್ಲ, ಮನಸ್ಸಿಗೆ ಅನಿಸ್ತು, ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನೊಂದು ಮಾತು, ಈ ಮಾತು ಹಿಂದೇನು ನಾನು ನಿನಗೆ ಒಂದ್ಸಲ ಹೇಳಿದ್ದೀನಿ, ಈಗ ಮತ್ತೆ ಹೇಳಬೇಕು ಅಂತ ಅನಿಸ್ತಿದೆ. ನಾನು ನಿನ್ನ ಸಂತೋಷಕ್ಕೆ ಕಾರಣ ಆಗ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಿನ್ನ ದುಃಖಕ್ಕೆ ಮಾತ್ರ ನಾನು ಕಾರಣ ಆಗೋದು ನನಗಿಷ್ಟ ಇಲ್ಲ. ನನ್ನ ಸಂತೋಷಕ್ಕೋಸ್ಕರ ನಾನು ಎಲ್ಲ ಪ್ರಯತ್ನವೂ ಪಡ್ತೀನಿ. ನೀವೇನು ಪ್ರಯತ್ನ ಪಡೋದು ಬೇಡ. ನೀವು ನನ್ನ ಜೊತೆಗಿದ್ರೆ ಅಷ್ಟೇ ಸಾಕು ನಮಗೆ. ಅನ್ನು ಇದರಲ್ಲಿ ತಿಂಡಿನ ಪ್ಯಾಕ್ ಮಾಡಿದ್ದೀನಿ. ಒಂದ್ ಡಬ್ಬಿಲಿ ಉಪ್ಪಿನಕಾಯಿ ಇದೆ, ಆಮೇಲೆ ಸಂಡ್ಗೆನೂ ಇದೆ. ಮರ್ತ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಯಾ? ಸರಿ ಅಮ್ಮ. ಕೂತ್ಕೊಮ್ಮ, ಅರ್ಶಿನ ಕುಂಕುಮ ಕೊಡ್ತೀನಿ.